ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಲ್ಯಾಣ ಮಸ್ತು. ಅಪ್ಪ ಅಮ್ಮ ಇಬ್ಬರ ಪ್ರಪಂಚವೇ ನಾನಾಗಿದ್ದೆ. ನನ್ನ ಅಮ್ಮನಂತೆಯೇ ನಾನು ಇರ್ತೀನಿ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆಕಾಂಕ್ಷ ಆಶ್ಚರ್ಯದಿಂದ ಅವರನ್ನು ನೋಡ್ತಾ, ಇಷ್ಟೊಂದು ಐಶ್ವರ್ಯವಂತ ಹೆಣ್ಣು ನೀವು ಹೀಗೆ ಹೇಗೆ ಬದಲಾದ್ರಿ ಅಂತ ಕೇಳಿದ್ಲು. ಒಂದಾನೊಂದು ಕಾಲದಲ್ಲಿ ಸೌಂದರ್ಯ, ಯೌವನ, ವಿದ್ಯಾಭ್ಯಾಸ, ಹಣ, ಸಂತೋಷ ಯಾವುದಕ್ಕೂ ಕೊರತೆ ಇಲ್ಲದ ಹುಡುಗಿನಮ್ಮ. ಆ ಹುಡುಗಿ ನಾನಾಗಿದ್ದೆ. ನಮ್ಮ ಕಾಲೇಜಿನ ದೇವತೆ ಅಂತಾನೆ ಪ್ರಾಧ್ಯಾಪಕರು ಆಗಾಗ್ಗೆ ಹೇಳ್ತಾ ಇದ್ರು. ನನ್ನ ಹಿಂದೆ ಸುಳಿಯದ ಗಂಡಸರೇ ಇರಲಿಲ್ಲ ಅಂತ ಹೇಳಬಹುದು. ಆದರೆ ನನಗೆ ನನ್ನನ್ನು ಕಣ್ಣೆತ್ತಿಯೂ ನೋಡದ ಒಬ್ಬನ ಮೇಲೆ ಪ್ರೀತಿ ಹುಟ್ಟು. ಅವನ ಹೆಸರು ರಾಮ್. ನನ್ನ ಜೊತೆಯಲ್ಲೇ ಕಾಲೇಜಿನಲ್ಲಿ ಓದ್ತಾ ಇದ್ದವನು. ಹೆಸರಿಗೆ ತಕ್ಕಂತೆ ಶಾಂತ ಸ್ವಭಾವದ ರಾಮನೇ ಅವನು. ನನ್ನನ್ನು ಹೆಸರಿಗಾದರೂ ಗಮನಿಸದ ಅವನ ಮೇಲೆ ನನಗೆ ಅಪಾರವಾದ ಪ್ರೀತಿ ಮೂಡ್ತು. ಓದಿನಲ್ಲಿ ಮಾತ್ರ ಗಮನ ಹರಿಸ್ತಾ ಇದ್ದ ಅವನ ಮೇಲೆ ನನಗೊಂದು ವಿಶೇಷವಾದ ಆಕರ್ಷಣೆ. ನನ್ನ ಪ್ರೀತಿಯನ್ನು ಪರೋಕ್ಷವಾಗಿ ಹೇಳಿ ನಂತರ ನೇರವಾಗಿ ಹೇಳಿದರು. ಅವರು ಒಪ್ಕೊಳ್ಳೇ ಇಲ್ಲ. ಕೊನೆಗೆ ಹೇಗೋ ಹತ್ತು ಕರೆದು ಗೋಗರ್ದು ಗೋಳಾಡಿ ಏನೇನೋ ಮಾಡಿ ಅವನನ್ನು ಒಪ್ಪಿಸ್ಬಿಟ್ಟೆ. ಇಬ್ಬರೂ ವೈದ್ಯರಾಗ್ತಿರೋದ್ರಿಂದ ನಮ್ಮ ಪ್ರೀತಿಗೆ ಯಾವುದೇ ಅಡ್ಡಿ ಬರೋದಿಲ್ಲ ಅನ್ನೋದು ನನ್ನ ಭಾವನೆ ಆಗಿತ್ತು. ಆದರೆ ಆ ಸಮಯದಲ್ಲಿ ಊರಿನಿಂದ ನನ್ನ ಅಮ್ಮನ ಅಣ್ಣ ಹಾಗೂ ಅವರ ಹೆಂಡತಿಯಾದ ವಾಸುಕಿಯತ್ತೆ ಬಂದಿದ್ದರು. ನಮ್ಮ ಅಪ್ಪನಿಗೆ ಅಮ್ಮನ ಕಡೆಯವರಿಂದಲೇ ಆಗ್ತಾ ಇರಲಿಲ್ಲ. ನನ್ನ ಅತ್ತೆಗೆ ಇಬ್ಬರು ಗಂಡ್ಮಕ್ಳು. ಹಿರಿಯವನು ವೇದ ಮಾವ, ಕಿರಿಯವನು ಕಾಶಿರಾಜನ್. ಅವರು ಬಡವರಾಗಿದ್ದರು. ನನ್ನ ಅತ್ತೆ ಅಪ್ಪನ ಹತ್ರ ಬಂದು, ಅಣ್ಣ ಅರಸಿಯನ್ನ ಅಂದರೆ ನನ್ನ ಎಲ್ಲ ಅರಸಿ ಅಂತಾನೆ ಕರೀತಾಯಿದ್ರು. ವೇದಾಗೆ ಹೆಣ್ಣು ಕೇಳಲು ಬಂದಿದ್ದೀನಿ ಅಂದರು. ಅದನ್ನು ಕೇಳಿ ಅಪ್ಪನಿಗೆ ವಿಪರೀತ ಕೋಪ ಬಂತು. ಒಂದು ಸಾಮಾನ್ಯ ಗುಡಿಸಲು ಮನೆಯಲ್ಲಿರುವ ನಿಮಗೆ ನನ್ನ ಮಗಳು ಬೇಕಾ ಅಂತ ಅಂತ ಹೇಳಿದರು. ನಿನ್ನ ಮಗ ಊರಿನಲ್ಲಿ ಸಾಮಾನ್ಯ ವ್ಯಕ್ತಿ, ನಾನು ಚೆನ್ನೈಯೇ ತಲೆ ಎತ್ತಿ ನೋಡುವ ದೊಡ್ಡ ಆಸ್ಪತ್ರೆಯ ಒಡೆಯ. ನಿನ್ನ ಮಗನಿಗೆ ನನ್ನ ಮಗಳು ಕೊಡಬೇಕಾ ಅಂತ ಅವರನ್ನು ಬೈದು ಅವಮಾನಿಸಿ ಕುತ್ತಿಗೆ ಹಿಡಿದು ಆಚೆಗೆ ತಳ್ಳಿದರು ಅಂತ ಅಮ್ಮನ ಮೂಲಕ ನಾನು ತಿಳ್ಕೊಂಡೆ. ಅವರನ್ನು ಕೀಳಾಗಿ ಕಾಣಿಸಿ ಕಳುಹಿಸ್ಬಿಟ್ರು. ಅದರ ಪರಿಣಾಮನೇ ಇಂದು ನಾನು ಈ ಸ್ಥಿತಿಯಲ್ಲಿರಲು ಕಾರಣ. ತಮ್ಮ ಸ್ನೇಹಿತನ ಮಗನಿಗೆ ನನ್ನನ್ನು ಮದುವೆ ಮಾಡಿಕೊಡ್ಬೇಕು ಅನ್ನೋದು ಅಪ್ಪನ ಆಸೆಯಾಗಿತ್ತು. ಈ ಮಧ್ಯೆ ತಮ್ಮ ತಾಯಿಗೆ ಆದ ಅವಮಾನ ಅತ್ತೆಯ ಮಗನಿಗೆ ದೊಡ್ಡ ಗಾಯವನ್ನುಂಟು ಮಾಡ್ತು. ವೇದ ಮಾವ ಕಷ್ಟಪಟ್ಟು ದುಡಿಯುವ ವ್ಯಕ್ತಿಯಾಗಿದ್ದ. ಅಂಥವನು ಏನು ಮಾಡಿ ಹೇಗೆ ಮೇಲೆ ಬಂದೋ ಗೊತ್ತಿಲ್ಲ. ಆದರೆ ಮತ್ತೆ ನನ್ನ ಅಪ್ಪನ ಮುಂದೆ ಬಂದು ನಿಂತ್ಕೊಂಡು ದೊಡ್ಡ ಉದ್ಯಮಿಯಾಗಿ ನಿಂತು ಹೆಣ್ಣು ಕೇಳ್ದ. ಪರಂಪರೆಯಾಗತವಾಗಿ ಶ್ರೀಮಂತರಾಗಿರೋರಿಗೆ ಮಾತ್ರ ನನ್ನ ಮಗಳನ್ನು ಕೊಡ್ತೀನಿ ಅಂತ ಅಪ್ಪ ಅವನನ್ನು ಮತ್ತೆ ಅವಮಾನಿಸಿ ಕಳಿಸ್ಬಿಟ್ರು. ಆದರೆ ಅಪ್ಪನಿಗೆ ಅವರ ಕುಟುಂಬ ತಕ್ಷಣವೇ ಶ್ರೀಮಂತವಾಗಿದ್ದು ಇಷ್ಟ ಆಗಲಿಲ್ಲ. ಅವರು ತಪ್ಪದ ದಾರಿಯಲ್ಲಿ ಹಣ ಸಂಪಾದಿಸಿದ್ದಾನೆ ಅಂತ ಸುಳ್ಳು ದೂರನ್ನು ನೀಡಿ ಅವನನ್ನು ಜೈಲಿಗೆ ಕಳಿಸಿದ್ರು. ನಮ್ಮ ಅಪ್ಪ ಅವನು ಜೈಲಿಗೆ ಹೋದ ದುಃಖದಲ್ಲೇ ಅತ್ತೆ ಕೂಡ ತೀರ್ಕೊಂಡ್ರು. ಇವನ್ನೆಲ್ಲ ನನಗೆ ಸ್ಪರ್ಧಿನಾ ಅಂತ ಮೆರೆದ ನನ್ನಪ್ಪ ದೊಡ್ಡ ಉದ್ಯಮಿಯಾದ. ಅವನ ಎಲ್ಲ ಹೂಡಿಕೆಗಳನ್ನು ತಡೆದು ಉದ್ಯಮ ಸಂಬಂಧಗಳನ್ನು ಹಾಳು ಮಾಡಿ ಮತ್ತೆ ಅವರನ್ನು ಬೀದಿಗೆ ತಂದು ನಿಲ್ಲಿಸಿದರು. ಜೈಲಿಂದ ಮಾವ ಹೊರಗೆ ಬರುವಷ್ಟರಲ್ಲಿ ಅತ್ತೆ ಜೀವಂತವಾಗಿ ಇರಲಿಲ್ಲ. ಅವನ ತಮ್ಮ ಕಾಶಿರಾಜನ್ ಅವನು ಮಾತ್ರ ಜೊತೆಯಲ್ಲಿದ್ದ. ಬದುಕಿನ ಮೇಲೆ ವಿರಕ್ತಿ ಹೊಂದಿದ್ದ ಅವನ ಒಂದೇ ಗುರಿ ನನ್ನ ಅಪ್ಪನನ್ನು ಹಾಳು ಮಾಡೋದು. ಇತ್ತ ನಾನು ಮತ್ತು ರಾಮ್ ಮನ್ಸಾರೆ ಪ್ರೀತಿಸ್ತಾ ಇದ್ವಿ. ಇಬ್ಬರೂ ಓದ್ ಮುಗಿಸಿದ ನಂತರ ಅಪ್ಪನಿಗೆ ವಿಷಯ ತಿಳಿಸೋಣ ಅಂತ ಕಾಯುತ್ತಿದ್ದಾಗ ಯಾರೋ ಒಬ್ಬರ ಮೂಲಕ ಅಪ್ಪನಿಗೆ ಈ ವಿಷಯ ತಿಳಿದು ಹೋಯಿತು. ಅವನು ಓದು ಮುಗಿತಾ ಇತ್ತು. ನಾನು ಇನ್ನೂ ಓದ್ತಾ ಇದ್ದೆ. ನನ್ನ ಅಪ್ಪ ನಮ್ಮಿಬ್ಬರನ್ನ ಕರೆದು ಮಾತನಾಡಿದರು. ನಾವಿಬ್ಬರೂ ಪ್ರೀತಿಯಲ್ಲಿ ಗಟ್ಟಿಯಾಗಿರೋದನ್ನು ಕಂಡ ಅವರು ಮುತ್ತರಿಸಿ, ಓದು ಮುಗಿಯುವವರೆಗೆ ನೀವು ಕಾಯಿರಿ ಅಂತ ರಾಮ್ಗೆ ಹೇಳಿದರು. ಅದಕ್ಕೆ ಅವನು ಒಪ್ಕೊಂಡ. ನನ್ನ ಅಭ್ಯಾಸ ಮುಗಿಯುವ ಹಂತದಲ್ಲಿದ್ದಾಗ, ಅಂದರೆ ಕೊನೆಯ ವರ್ಷದಲ್ಲಿ ನನ್ನ ಜೊತೆ ಓದ್ತಾ ಇದ್ದ ಗೆಳತಿ ಹುಟ್ಟುಹಬ್ಬದ ಪಾರ್ಟಿಗೆ ಮಹಾಬಲಿಪುರಕ್ಕೆ ಸ್ನೇಹಿತರೊಂದಿಗೆ ನಾನು ಮತ್ತು ರಾಮ್ ಇಬ್ಬರು ಕೂಡ ಹೋದ್ವಿ. ಪ್ರೀತಿ, ಎಳೆಯ ವಯಸ್ಸು ಮತ್ತು ಜೊತೆಗೆ ಸಿಕ್ಕ ಏಕಾಂತ ಬಹಳ ಕೆಟ್ಟದ್ದು ನಮಗೆ. ಸಾವಿರ ನಿಯಮಗಳ ನಡುವೆ ಬೆಳೆದವಳು ನಾನು. ಆದರೆ ಆ ಯೌವನದ ಭಾವನೆಗಳ ಪೀಳಿಗೆ ಸಿಲುಕಿದೆ. ಆ ಕ್ಷಣ ಅಂದು ನಡೆದೇ ಹೋಯಿತು. ಮನೆಯಲ್ಲಿ ಸಮ್ಮತಿ ಸಿಕ್ಕಿದೆ ಅನ್ನೋ ಸಂತೋಷದಲ್ಲಿ ಮದುವೆಯಾಗುವವನೇ ಅಲ್ವಾ ಅನ್ನೋ ಆಲೋಚನೆಯಲ್ಲಿ ಇಬ್ಬರೂ ಮನಸ್ಸಿನಿಂದಲೂ ಹಾಗೂ ದೇಹದಿಂದಲೂ ಒಂದಾಗ್ಬಿಟ್ವಿ. ನಾನು ನನ್ನ ಓದ್ ಮುಗಿದ ನಂತರ
ಅಪ್ಪ ರಾಮ್ ಜೊತೆ ಮದುವೆ ಬಗ್ಗೆ ಮಾತನಾಡಿದರು. ನಂತರ ರಾಮ್ ತನ್ನ ಪೋಷಕರನ್ನು ಕರ್ಕೊಂಡು ನಮ್ಮ ಮನೆಗೆ ಬಂದು ಹೆಣ್ಣು ಕೇಳಲು ಬಂದ. ಅಪ್ಪನೂ ಕೂಡ ಮದುವೆಗೆ ಒಪ್ಕೊಂಡ್ರು. ಮನೆಯಲ್ಲಿ ಮದುವೆ ಸಿದ್ಧತೆಗಳು ತುಂಬ ಬಿರುಸಿನಿಂದ ನಡೀತಾ ಇದ್ವು. ಮರುದಿನವೇ ಮದುವೆ ಅನ್ನುವಾಗ ನಾನು ಗರ್ಭಿಣಿಯಾಗಿದ್ದೇನೆ ಅನ್ನೋ ವಿಷಯ ನನಗೆ ತಿಳಿಯಿತು. ಆಗ ನನಗೆ 4 ತಿಂಗಳು ಗರ್ಭಿಣಿ. ಮದುವೆಯ ಕನಸಿನಲ್ಲಿ ತೇಲ್ತಾ ಇದ್ದ ನಾನು ನನ್ನ ಮುಟ್ಟಿನ ದಿನಾಂಕವನ್ನು ಗಮನಿಸೇ ಇರಲಿಲ್ಲ. ನನಗೂ ಹಲವು ದಿನಗಳು ಸರಿಯಾಗಿ ಮುಟ್ಟು ಬರದೇ ಇರೋದ್ರಿಂದ ಯಾವಾಗಲೂ ಹೀಗೆ ತಾನೆ ಅಂತ ಸುಮ್ಮನೆ ಇದ್ಬಿಟ್ಟೆ. ಒಬ್ಬ ವೈದ್ಯಕೀಯ ವಿದ್ಯಾರ್ಥಿನಿಯಾಗಿದ್ದರೂ ನನ್ನ ವಿಷಯದಲ್ಲಿ ನನಗೆ ಸ್ಪಷ್ಟತೆ ಇಲ್ಲದೆ ಹೋಗ್ಬಿಟ್ಟೆ. ಪ್ರೀತಿಯ ಗುಂಗು ನನ್ನನ್ನು ಬೇರೇನೂ ಯೋಚಿಸಲು ಬಿಡಲೇ ಇಲ್ಲ. ಪ್ರೀತಿ ಕಣ್ಣನ್ನು ಮುಚ್ಚಾಕುತ್ತೆ ಅನ್ನೋದು ಆಗಲೇ ನಾನು ತಿಳ್ಕೊಂಡಿದ್ದು. ನನ್ನ ಪರಿಸ್ಥಿತಿ ಅಪ್ಪನಿಗೆ ತಿಳಿದು ಹೋಯಿತು. ವಿಷಯ ತಿಳಿದವರು, ನಿನಗೆ ಹೇಗೂ ಮದುವೆ ಆಗ್ತಿದೆಯಲ್ಲಮ್ಮ, ಬಿಡು, ಯಾರ ಬಳಿನೂ ಹೇಳಬೇಡ, ಏನನ್ನು ಕೂಡ ಹೊರ ಹಾಕಬೇಡ ಅಂತ ಹೇಳಿದರು. ಮದುವೆಗೆ ಇನ್ನೂ ಕೇವಲ 1-2 ದಿನಗಳಿದ್ವು. ಆಗಲೇ ಅಪ್ಪನ ಜೊತೆ ಹುಟ್ಟಿದ ಕೆಲವು ಪ್ರಮುಖ ಸಂಬಂಧಿಕರು ಮನೆಗೆ ಬರಲು ಪ್ರಾರಂಭಿಸಿದರು. ಮದುವೆಯ ಅತಿಯಾದ ಕನಸುಗಳೊಂದಿಗೆ ಮನೆಯಲ್ಲಿ ಓಡಾಡ್ತಾ ಇದ್ದ ನನಗೆ ಒಂದು ವಿಷಯ ಅರ್ಥ ಆಯಿತು. ಇನ್ನೊಂದು 2 ದಿನಗಳಿಂದ ರಾಮ್ ನನ್ನ ಆ ಮನೆಯಲ್ಲಿ ಕಾಣಿಸ್ತಿರ್ಲಿಲ್ಲ. ಅಪ್ಪ ರಾಮ್ ಮನೆಗೆ ಹಾಗೂ ಸಂಬಂಧಿಕರ ಕಡೆ ವಿಚಾರಿಸಿದಾಗ ಅವರು ಕುಟುಂಬ ಸಮೇತರಾಗಿ ಊರು ಬಿಟ್ಟು ಹೋಗಿದ್ದಾರೆ ಅನ್ನೋ ಸುದ್ದಿ ಬಂತು. 2 ದಿನಗಳ ನಂತರ ಮದುವೆ. ಹಾಗಾಗಿ ಅವನಿಂದ ಒಂದು ಪತ್ರ ಕೂಡ ಬಂದಿತ್ತು. ಆಮೇಲೆ ತಿಳಿದಿದ್ದು ರಾಮ್ಗೆ ಈ ಮದುವೆಯಲ್ಲಿ ಇಷ್ಟ ಇರಲಿಲ್ಲ ಅಂತ. ಅಪ್ಪನ ಮಾತಿಗೆ ಹೆದರಿ ಒಪ್ಕೊಂಡಿದ್ದ ಅಂತ. ಆ ಪತ್ರವನ್ನು ನೋಡಿದ ನಂತರ ನಾನು ಸಹಜ ಸ್ಥಿತಿಗೆ ಬರಲು ಸ್ವಲ್ಪ ದಿನಗಳೇ ಬೇಕಾದವು. ಹುಚ್ಚಿಯಂತೆ ಆಗಿಬಿಟ್ಟೆ. ನನ್ನ ಅಪ್ಪ ಮಾತ್ರ ಖಂಡಿತವಾಗಿ ಹೇಳಿದರು, ನೀನು ನನ್ನ ಒಂದೇ ಮಗಳು, ಅಂದರೆ ಒಬ್ಬಳೇ ಮಗಳು. ನಿನ್ನನ್ನು ಮೋಸಗೊಳಿಸಿ ಓಡಿ ಹೋದವನಿಗೆ ನೀನು ಕೊರಗಬಾರ್ದು. ನಾನು ನೋಡುವ ಗಂಡಿನ ಜೊತೆಗೆ ನೀನು ಕೊರಳೊಡ್ಡಿ ಮದುವೆ ಆಗಬೇಕು. ನನಗೆ ಮದುವೆ ಬೇಡ ಅಪ್ಪ, ಪ್ಲೀಸ್. ನನ್ನನ್ನು ಯಾರಪ್ಪ ಮದುವೆ ಆಗ್ತಾರೆ, ಅದು ಹೊಟ್ಟೆಯಲ್ಲಿ ಮಗುವನ್ನು ಇಟ್ಕೊಂಡು ಅಂತ ಕೇಳಿದೆ. ಅದೆಲ್ಲ ನಾನು ವರ್ಣನ ಹುಡುಕಿ ಸತ್ಯವನ್ನು ಹೇಳಿ ಮದುವೆ ಮಾಡ್ತೀನಿ ಅಂತ ಹೇಳಿದರು. ನನಗೆ ಮದುವೆ ಬೇಡ ಅಪ್ಪ ಅಂತ ಬೇಡ್ಕೊಂಡೆ. ನೀನು ಒಪ್ಪದೇ ಇದ್ದರೆ ನಾ ಸತ್ತು ಹೋಗ್ತೀನಿ ಅರ್ಜಿ ಅಂದರು. ಅವರ ಕೊನೆಯ ಅಸ್ತ್ರ ಅದಾಗಿತ್ತು. ನನಗಾಗಿ ಬಾಳಿದ ಮನುಷ್ಯ ಹಾಗೆ ಕೇಳುವಾಗ ನನಗೆ ಎದುರು ಮಾತನಾಡಲು ಸಾಧ್ಯ ಆಗಲಿಲ್ಲ. ಅವರನ್ನು ಬಿಟ್ಟು ಹೋಗಲು ನನಗೆ ಇಷ್ಟ ಕೂಡ ಇರಲಿಲ್ಲ. ಹೀಗೆ ಹೇಳ್ದೆ ಓಡಿ ಹೋಗಿ ನನಗೆ ಮೋಸ ಮಾಡಿದ್ನಲ್ಲ ಅವನು ಅಂತ ರಾಮ್ ಮೇಲೆ ವಿಪರೀತ ಕೋಪ, ಆಕ್ರೋಶ ಕೂಡ ಬಂತು. ಕೊನೆ ಕ್ಷಣದಲ್ಲಿ ಓಡಿ ಹೋಗಿದ್ನಲ್ಲ, ಅವನಿಗೆ ಎಷ್ಟು ಅಹಂಕಾರ ಇರಬೇಕು. ಒಬ್ಬ ಹುಡುಗಿಯ ಮದುವೆ ಕೊನೆ ಕ್ಷಣದಲ್ಲಿ ನಿಂತು ಹೋದರೆ ಅವಳ ಜೀವನ ಪ್ರಶ್ನಾರ್ಥಕವಾಗುತ್ತೆ ಅಂತ ತಿಳಿಯದೆ ಹೀಗೆ ಮಾಡಿಬಿಟ್ನಲ್ಲ ಅಂತ. ಅವನು ಮೋಸ ಮಾಡಿದರೆ ಮಾಡಲಿ, ಆದರೆ ನಾನು ಪ್ರಾಮಾಣಿಕವಾಗಿ ಅವನನ್ನು ಪ್ರೀತಿಸಿದೆ. ನನ್ನಿಂದ ಇನ್ನೊಬ್ಬನನ್ನು ಗಂಡನಾಗಿ ಸ್ವೀಕರಿಸಲು ನನ್ನಿಂದ ಸಾಧ್ಯ ಇಲ್ಲ. ಈ ಮದುವೆನ ನಿಲ್ಲಿಸಿ ಅಂತ ಕಣ್ಣೀರಿಟ್ಟೆ. ಅವನು ನಿನಗೆ ಮೋಸ ಮಾಡಿದಾನಮ್ಮ. ಹುಚ್ಚುತನದಿಂದ ನೀನು ಅವನನ್ನೇ ನೆನೆಸ್ಕೊಂಡು ಮದುವೆ ಬೇಡ ಅಂತಿದೆಯಲ್ಲ ಅಂದರು ಅಪ್ಪ. ಅತ್ತು ಕರೀತಿದ್ದ ನನ್ನನ್ನು ಸಮಾಧಾನಪಡಿಸಲು ತೊಡಗಿದ್ರು. ಕೊನೆಯ ಅಸ್ತ್ರವಾಗಿ ಮದುವೆ ಈಗ ಬೇಡ ಅಂದರೆ ತಕ್ಷಣವೇ ಮಗುವನ್ನು ತೆಗೆಸಬೇಕು ಅಂತ ಹೇಳಿದರು. ಅಯ್ಯೋ ಅಪ್ಪ, ಇಲ್ಲ, ನಾನು ಹಾಗೆಲ್ಲ ಮಾಡಲ್ಲ, ಅದನ್ನು ಹಡೆದು ಬೆಳೆಸ್ತೀನಿ ಅಂತ ಹೇಳಿದೆ. ನನ್ನ ಮಗಳು ಬಾಳಬೇಕು ಅಂದರೆ ಈ ಮಗು ಇರಬಾರ್ದು ಅಂತ ನನ್ನ ಇಷ್ಟ ಇಲ್ಲದೇ ಇದ್ದರೂ ಮನೆಗೆ ಯಾರೂ ಇಲ್ದಿದ್ದಾಗ ವೈದ್ಯರನ್ನು ಕರ್ಕೊಂಡು ಬಂದರು. ದೇವರ ಪುಣ್ಯನೋ ಏನೋ, ಅದರಿಂದನೋ ಪ್ರಯೋಜನ ಆಗಲಿಲ್ಲ. ಮಗುವನ್ನು ತೆಗೆದ್ರೆ ಹುಡುಗಿ ಪ್ರಾಣಕ್ಕೆ, ಅಂದರೆ ನನ್ನ ಪ್ರಾಣಕ್ಕೆ ಅಪಾಯ ಅಂತ ವೈದ್ಯರು ಹೇಳಿಬಿಟ್ರು. ನಾನು ಅಳ್ತಾ, ಅಪ್ಪ, ನನಗೆ ಇನ್ನೊಬ್ಬ ಗಂಡಸಿನ ಮೇಲೆ ನಂಬಿಕೆ ಬರೋದಿಲ್ಲ ಅಪ್ಪ ಅಂದಾಗ, ನಿಮಗಾಗಿ ಅಲ್ಲದೇ ಇದ್ದರೂ ನಿನ್ನ ಮಗುವಿಗಾಗಿ ಯಾವುದೇ ಕೆಟ್ಟ ಹೆಸರು ಬರಬಾರ್ದು ಅಲ್ವ ಮಗಳೇ, ಅದರಿಂದ ಮದುವೆಯಾಗುವಂತ ಒತ್ತಾಯಿಸಿದರು. ನಿಗದಿತ ಸಮಯದಲ್ಲಿ ನಿಗದಿತ ಮಂಟಪದಲ್ಲೇ ಮದುವೆ ನಡೆದು ತೀರಬೇಕು ಅಂತ ಪಟ್ಟು ಹಿಡಿದರು ಅಪ್ಪ. ನನ್ನನ್ನು ಸಿದ್ಧಳಾಗಿರಲು ಹೇಳಿದರು. ನನ್ನ ಅಪ್ಪ ಕೊನೆಗೂ ತಮ್ಮ ಸ್ನೇಹಿತನ ಮಗನ ಬಳಿ ಹೋಗಿ ಮಾತನಾಡಿ ಅವನನ್ನೇ ಮದುಮನಾಗಿ ಕೂರಿಸಿಬಿಟ್ಟಿದ್ರು. ಆದರೆ ಮದುವೆ ಮಂಟಪದಲ್ಲಿ ಹೋಗಿ ಕುಳಿತಾಗ ನನ್ನ ಮನಸ್ಸು ರಾಮ್ನನ್ನು ನಿರೀಕ್ಷಿಸ್ತಾ ಇತ್ತು. ತಾಳಿ ಕಟ್ಟುವ ಕೊನೆಯ ಕ್ಷಣದವರೆಗೂ ರಾಮ್ ಬರಲೇ ಇಲ್ಲ. ಕೊನೆವರೆಗೂ ಈಗಲೇ ಮದುವೆ ಮುಗಿದು ಹೋದರೆ ಒಳ್ಳೆಯದು ಅಂತ ಹೆತ್ತವರು ಆತುರದಿಂದ ಕೆಲಸ ಮಾಡ್ತಾಯಿದ್ರು. ಏನು ಮಾಡೋದು, ಹೇಗೆ ಮಾಡೋದು ಅಂತ ನನಗೆ ತಿಳಿಲಿಲ್ಲ. ಹೊಟ್ಟೆಯಲ್ಲಿ ಮಗು, ಅದನ್ನು ಬೆಳೆಸಲು ನಾನು ಏನು ಮಾಡಲಿ?
ಅಂತ ಮಾತ್ರ ಯೋಚಿಸ್ತಾ ಇದ್ದೆ. ಆ ಒಂದೇ ಒಂದು ಕಾರಣಕ್ಕಾಗಿ ಅವರು ಹೇಳಿದ ಮದುವೆ ಸಿದ್ಧತೆಗೆ ಒಪ್ಪಿ ಮಂಟಪದಲ್ಲಿ ಕುಳಿತಾಗ ಅಲ್ಲಿ ನಾನು ನೋಡಿದ ರಾಮ್ ಇರಲಿಲ್ಲ, ನನ್ನ ಅಪ್ಪ ನೋಡಿದ ಮದುಮಗನೂ ಇರಲಿಲ್ಲ. ಅಲ್ಲಿ ಮದುಮಗನಾಗಿ ವೇದ್ ಮಾವ ಕುಳಿತಿದ್ದ. ಅವನ ಪಕ್ಕದಲ್ಲಿ ತಲೆಬಾಗಿ ಅವನು ಕಟ್ಟಿದ ತಾಳಿಯನ್ನು ಸ್ವೀಕರಿಸಿದೆ. ನನ್ನ ತಾಯಿ ಮಾವನ ಮಗನಾಗಿದ್ದರೂ ಅಪರಿಚಿತನಂತೆ ಇದ್ದ ವೇದ. ಅವನನ್ನು ನನಗೆ ಇಷ್ಟವೇ ಇರಲಿಲ್ಲ. ನಮ್ಮ ಮನೆಯಲ್ಲಿ ಒಬ್ಬ ಕಾವಲುಗಾರನಂತೆ ಅವನು ಒಂದು ಕೋಣೆಯಲ್ಲಿ ಹಾಗೂ ನಾನು ಮತ್ತೊಂದು ಕೋಣೆಯಲ್ಲಿ ಉಳ್ಕೊಂಡಿದ್ವು. ಕೆಲವು ದಿನಗಳ ನಂತರ ರಾಮ್ ಅಮ್ಮ ನಮ್ಮ ಅಪ್ಪನ ಹತ್ರ ಬಂದು ಬೇಡ್ಕೊಳ್ತಾ ಇದ್ರು. ನೀವು ಹೇಳ್ದಂತೆಯೇ ನಾವು ಊರು ಬಿಟ್ಟು ಹೊರಟು ಹೋದ್ವು ಅಲ್ವಾ, ಈಗಲಾದರೂ ನನ್ನ ಮಗನನ್ನು ಕಣ್ಣಿಗೆ ತೋರಿಸಿ ಅಂತ. ಆಗಲೇ ನನಗೆ ನಮ್ಮ ಅಪ್ಪ ಮಾಡಿದ ಎಲ್ಲ ತಪ್ಪುಗಳು ಅರ್ಥ ಆದವು. ಕೋಟಿಗಟ್ಟಲೆ ಆಸ್ತಿ ಇದ್ದರೆ ಮೆರೆಯುವ ಯಾವುದೇ ಪೋಷಕರಿಗೂ ತಮಗಿಂತ ಹಂತದಲ್ಲಿ ಕಡಿಮೆ ಇರುವ ಕುಟುಂಬವನ್ನು ಇಷ್ಟಪಡೋದಿಲ್ಲ ಅನ್ನೋದು ಆಗ ನಾನು ಕಣ್ಣಾರೆ ಕಂಡಾಗಷ್ಟೇ ನಂಗೆ ಅರ್ಥ ಆಯಿತು. ಅವರ ಹತ್ರ ಹೋಗಿ ಕತ್ತಿನ ಶರ್ಟ್ ಹಿಡಿದು ಏನಪ್ಪ ಹೀಗೆ ಮಾಡಿದ್ರಿ ಅಂತ ಚೀರ್ದೆ, ಗೋಳಾಡಿದೆ. ಅವನ್ನೆಲ್ಲ ಒಂದು ಮನುಷ್ಯನ ನನ್ನ ಅರ್ಹತೆಗೆ ನನ್ನ ಬಾಗಿಲಲ್ಲಿ ನಿಲ್ಲಲು ಅಂದರು. ಹಾಗಾದರೆ ವೇದ್ ಮಾವ ಮಾತ್ರ ನಿಮ್ಮ ಅರ್ಹತೆಗೆ ಏನು ಸರಿ ಹೊಂದಿದ್ರು ಅಂತ ಕೇಳಿದೆ. ಆಗ ಕಾಶಿರಾಜನ್ ಬಂದು ಒಂದು ವಿಷಯ ಹೇಳ್ದ. ಆ ರಾಮ್ನನ್ನು ನಿಮ್ಮ ಅಪ್ಪನೇ ಕೊಲೆ ಮಾಡಿದ್ದು. ನಾನು ಕುಸಿದು ಹೋಗ್ಬಿಟ್ಟೆ. ನನ್ನಿಂದಾಗಿ ಒಂದು ಜೀವ ಹೊರಟೋಯ್ತಲ್ಲ ಅಂತ. ಅವನು ಕೊಲೆ ಮಾಡಿ ಊತು ಹಾಕಿದ್ದನ್ನು ನಾನು ನೋಡಿಬಿಟ್ಟೆ ಕಣ್ಣಾರೆ. ಅದನ್ನು ನಾನು ಹೊರಗೆ ಹೇಳ್ದಿರಬೇಕು ಅಂದರೆ ನನ್ನ ಅಣ್ಣನಿಗೆ ನಿನ್ನ ಮಗಳನ್ನು ಮದುವೆ ಮಾಡಿ ಕೊಡುವೆಯಾ ಅಂತ ಕೇಳಿದೆ. ನಿಮ್ಮ ಅಪ್ಪನಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ವಲ್ಲ. ಹೊರ ಜಗತ್ತಿನಲ್ಲಿ ಮಾವ ಹೋಗೋದು ಅಂದರೆ ಭಯ. ನನ್ನ ಅಂತಸ್ತಿಗೆ ಸಮನಾಗಿ ಇಲ್ದವನನ್ನು ಅಳಿಯ ಅಂತ ನಾನು ಹೇಳಲು ಸಾಧ್ಯ ಇಲ್ಲ ಅಂತ ನನ್ನ ಅಣ್ಣನನ್ನು ಹೊರಗೆ ಕಳಿಸಿದ್ದ ಅಲ್ವಾ. ಇಂದು ಅದೇ ನನ್ನ ಅಣ್ಣನೇ ಅವನ ಅಳಿಯ ಅಂತ ಜೋರಾಗಿ ನಕ್ಕ ಅವನು. ಇನ್ಮೇಲೆ ನಿನಗೆ ಇಷ್ಟೇ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ನನ್ನ ಅಣ್ಣನೇ ನಿನ್ನ ಗಂಡ ಅಂತ ವೇದ್ ಮಾವನನ್ನು ತೋರಿಸ್ದ ಕಾಶಿರಾಜ್ ಮಾವ. ನಮ್ಮ ಆಸ್ತಿಯನ್ನೆಲ್ಲ ಹಾಳು ಮಾಡಿ ನಮ್ಮನ್ನು ನಡು ರಸ್ತೆಯಲ್ಲಿ ನಿಲ್ಲಿಸಿದೆಯಲ್ಲ. ಇನ್ಮೇಲೆ ನಾವು ಹೇಳ್ದಂತೆ ನೀನು ಕೇಳದೇ ಇದ್ದರೆ ನಿನ್ನನ್ನು ಮತ್ತು ನಿನ್ನ ಮಗಳನ್ನು ಒಂದೇ ಬಾರಿಗೆ ಕೊಲೆ ಮಾಡಿ ಇಲ್ಲಿಂದ ಹೊರಟು ಹೋಗ್ತೀವಿ ಅಂತ ಬೆದರಿಸಲು ಪ್ರಾರಂಭಿಸಿದರು. ಅದಾದ ನಂತರ ಗೃಹ ಬಂಧನದಲ್ಲಿ ನಾನು ಮತ್ತು ಅಪ್ಪ ಇದ್ವು. ಕಾಶಿರಾಜನ್ಗೆ ಅವನ ಅಮ್ಮನ ನೆನಪು ಬಂದಾಗಲೆಲ್ಲ ನನ್ನ ಅಪ್ಪನನ್ನು ಹಿಂಸಿಸ್ತಾ ಇದ್ದ. ನನ್ನ ಅಪ್ಪ ನನಗೆ ಮಾಡಿದ್ದು ದೊಡ್ಡ ದ್ರೋಹನೇ ಸರಿ, ಆದರೆ ನನ್ನ ಅಪ್ಪನನ್ನು ಇನ್ನೊಬ್ಬರು ಚಿತ್ರಹಿಂಸೆ ಕೊಡೋದು ನೋಡೋಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಅದನ್ನು ತಡೆಯಲು ಆಗದೆ ನಾನು ಅವರ ಮಾತಿಗೆ ಒಪ್ಕೊಂಡೆ. ಅವರು ಕೇಳಿದ ಎಲ್ಲ ಪತ್ರಗಳಿಗೂ ಸಹಿ ಹಾಕ್ತೆ. ಮಗು ಕೂಡ ಹುಟ್ಟು. ಮನೆ ಬಂಧನಗಳಿದ್ದ ನಾನು ನನ್ನ ಮಗನ ಪ್ರಾಣ ಉಳಿಯಲಿ ಅಂತ ಅವರು ಹೇಳಿದ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಇದ್ದೆ. ನನ್ನ ಅಪ್ಪ ಒಂದಿನ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಆಸ್ತಿಯನ್ನೆಲ್ಲ ನನಗೆ ಮತ್ತು ನನ್ನ ಹೊಟ್ಟೆಯಲ್ಲಿರುವ ಮಗುವಿಗೆ ಮಾತ್ರ ಹಕ್ಕು, ಈ ಆಸ್ತಿಗೆ ರಕ್ಷಕಿಯಾಗಿ ಮಾತ್ರ ನನ್ನ ಮಗಳು ಇರ್ತಾಳೆ. ನನ್ನ ಮೊಮ್ಮಗ ಬೆಳೆದು ದೊಡ್ಡವನಾದಮೇಲೆ ಅವನು ಯಾರಿಗೆ ಬೇಕಾದರೂ ಬರ್ಕೊಡುವ ಹಕ್ಕಿದೆ ಅವನಿಗೆ. ಒಂದು ವೇಳೆ ಅದಕ್ಕಿಂತ ಮುಂಚೆ ನನ್ನ ಮಗಳ ಪ್ರಾಣಕ್ಕಾಗಲಿ ಅಥವಾ ಮೊಮ್ಮಗನ ಪ್ರಾಣಕ್ಕಾಗಲಿ ಅಪಾಯ ಬಂದರೆ ಆ ಆಸ್ತಿ ಯಾರಿಗೂ ಸಿಗಬಾರ್ದು. ಅವರಿಗೆ ಏನಾದರೂ ಆದರೆ ಆ ಆಸ್ತಿಯನ್ನೆಲ್ಲ ಅನಾಥಾಶ್ರಮಗಳಿಗೆ ಕೊಟ್ಟುಬಿಡಿ ಅಂತ ವೀಲುವನ್ನು ಬರೆದಿಟ್ರು. ತಪ್ಪಿಸ್ಕೊಂಡು ಹೋದ ನನ್ನ ಅಪ್ಪನನ್ನು ಹುಡುಕಿ ಹಿಡಿದು ಆ ವಿಷಯ ತಿಳಿದ ತಕ್ಷಣ ಕಾಶಿರಾಜ ನನ್ನ ಅಪ್ಪನನ್ನು ಕೊಲೆ ಮಾಡಿಬಿಟ್ಟ. ಆದರೆ ಕಾಶಿರಾಜನಂತೆ ವೇದ್ ಮಾವ ಅಷ್ಟೊಂದು ಕ್ರೂರವಾಗಿ ಇರಲಿಲ್ಲ. ಅವರು ನನ್ನನ್ನು ನೋಡಿದಾಗಲೆಲ್ಲ ಕೋಪಗೊಳ್ತಾ ಇರಲಿಲ್ಲ. ಅವರ ಮನಸ್ಸಿನಲ್ಲಿ ಏನಿತ್ತೋ ಗೊತ್ತಿಲ್ಲ, ನನ್ನ ಮಗನ ಮೇಲೆ ಪ್ರೀತಿ ತೋರಿಸ್ತಾ ಇದ್ರು. ನನ್ನನ್ನು ಹೊಡಿತಾ ಇರಲಿಲ್ಲ, ಹಿಂಸಿಸ್ತಾ ಇರಲಿಲ್ಲ. ಕಾಶಿರಾಜ ಏನಾದರೂ ಕೇಳಿದರೆ ಇವಳು ನಮ್ಮ ಅತ್ತೆಯ ಆಗಿದ್ದಾಳೆ ಅಲ್ವಾ, ಇವಳನ್ನು ಹೇಗೆ ಹಿಂಸಿಸೋದು ಅಂತ ಹೇಳ್ತಾ ಇದ್ದ. ಹೀಗಿರುವಾಗ ಒಂದಿನ ಮನೆಯ ಹಿಂಭಾಗದಲ್ಲಿ ಕೆಲಸದವರು ಯಾರಿಗೂ ಅಡುಗೆ ತೊಗೊಂಡು ಹೋಗೋದನ್ನು ನೋಡಿ ನಾನು ಕೂಡ ಹೋಗಿ ನೋಡಿದೆ. ಅಲ್ಲಿ ನನ್ನ ರಾಮ್ ಜೀವಂತವಾಗಿ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ರು. ಅದನ್ನು ನೋಡಿ ನನಗೆ ಸುಮ್ಮನೆ ಇರಲು ಸಾಧ್ಯ ಆಗಲಿಲ್ಲ. ಅದೇ ಸಮಯದಲ್ಲಿ ರಾಜಮಾವ ಕೂಡ ಮನೆಯಲ್ಲಿ ಇರಲಿಲ್ಲ. ಆ ಕೊಠಡಿಗೆ ಕಬ್ಬಿಣದ ಸರಪಳಿ ಹಾಕಿ ಬೀಗ ಹಾಕಲಾಗಿತ್ತು. ನಾನು ಅದನ್ನು ಮುರಿದು ಅವರನ್ನು ಹೊರಗೆ ಕರ್ಕೊಂಡು ಬರಲು ಪ್ರಯತ್ನಿಸ್ತಿದ್ದಾಗ ವೇದ್ ಮಾವ ಬಂದ್ಬಿಟ್ಟ. ನನಗೆ ಆ ಸಮಯದಲ್ಲಿ ರಾಮ್ನನ್ನು ಕಾಪಾಡಬೇಕು ಅನಿಸ್ದೆ ಹೊರತು ಬೇರೆ ಏನು ತೋಚಲೇ ಇಲ್ಲ. ಮಾವ ನನ್ನ ಕೈ ಹಿಡಿದು ಎಳೆದ್ರು. ನಾನು ಅವರಲ್ಲಿ ಬೇಡ್ಕೊಂಡೆ,
ಆ ಸಮಯದಲ್ಲಿ ಅಲ್ಲಿಗೆ ವೇದಮಾವ ಬಂದು ಮುತ್ತರಿಸಿ, ಇವಾಗಲೇ ಇಲ್ಲಿಂದ ಹೊರಟು ಹೋಗು, ಆ ರಾಮ್ನನ್ನು ಇಲ್ಲೇ ಬಿಟ್ಟು ಹೋಗು, ಅವನನ್ನು ಬಿಟ್ಟು ಹೋಗದೇ ಇದ್ದರೆ ನಿನ್ನ ಮಗನನ್ನು ಕೊಂದು ಹಾಕ್ತೀನಿ ಅಂತ ನನಗೆ ಬೆದರಿಕೆ ಹಾಕಿದ. ನನಗೆ ಭಯ ಆಯಿತು. ಎಲ್ಲಿ ನನ್ನ ಮಗನನ್ನು ಕೊಂದು ಬಿಡ್ತಾನೋ ಅಂತ ಸುತ್ತಲೂ ನೋಡಿದೆ. ಹತ್ತಿರದಲ್ಲಿ ಒಂದು ಕತ್ತಿ ಬಿದ್ದಿತ್ತು. ಅದನ್ನು ತಗೊಂಡು ಮೊದಲು ಅವನಿಗೆ ಚುಚ್ಚಿದೆ. ಆದರೆ ಅವನು ಅದಕ್ಕೆಲ್ಲ ಜಗ್ಲೇ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ತನ್ನ ಮಗನ ಪ್ರಾಣ ತೆಗೆದು ಬಿಡ್ತಾರೇನೋ ಅಂತ ಹತ್ತಿರದಲ್ಲಿದ್ದ ದೊಡ್ಡ ಕಬ್ಬಿಣದ ಕಂಬಿ ತಗೊಂಡು ಅವನ ತಲೆಗೆ ಹೊಡೆಯಲು ನಿಂತೆ. ವೇದ್ನನ್ನು ಹೊಡೆದು ಹಾಕಿ ರಮಣ್ಣನ ಮೊದಲಿಂದ ತಪ್ಪಿಸ್ಬೇಕು ಅಂತ ನನ್ನ ಮನಸ್ಸು ಹೇಳಿದ್ರಿಂದ ಅವನಿಗೆ ಕಂಬಿಯಿಂದ ಹೊಡೆದೆ. ಅವನು ಪ್ರಜ್ಞೆ ತಪ್ಪಿ ಬೀಳ್ತಾನೆ ಅಂತ ಅಂದ್ಕೊಂಡೆ. ಆದರೆ ಸತ್ತು ಹೋಗ್ಬಿಟ್ಟ. ಸತ್ಯವಾಗಿಯೂ ಅವನನ್ನು ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಅಂದ್ಕೊಂಡು ಹಾಗೆ ಮಾಡಲಿಲ್ಲ. ರಾಮ್ ಮತ್ತು ರಮಣ್ಣ ಕಾಪಾಡಲು ಅವನು ತಡೆಯಾಗಿದ್ದಾನೆ ಅಂದಷ್ಟೇ ಹೊಡೆದೆ. ಕೊನೆಗೆ ಕಾಶಿರಾಜ ಅಲ್ಲಿಗೆ ಬಂದ. ತನ್ನ ಅಣ್ಣನನ್ನು ನಾನು ಕೊಲೆ ಮಾಡಿದ್ದನ್ನು ನೋಡಿ ಆಕ್ರೋಶ ತೀರೋವರೆಗೂ ನನ್ನನ್ನು ಹೊಡೆದ. ಆಮೇಲೆ ಅಕ್ರಮ ಸಂಬಂಧಕ್ಕೆ ಗಂಡನನ್ನೇ ಕೊಂದುಬಿಟ್ಲು ಅಂತ ಊರವರೆಲ್ಲ ಯಾಮಾರಿಸ್ಬಿಟ್ಟ. ಈ ವಿಷಯ ತಿಳಿಯದೆ ಸಣ್ಣ ಹುಡುಗನಾಗಿದ್ದ ನನ್ನ ಮಗನನ್ನು ಕೂಡ ಯಾಮಾರಿಸ್ದ. ಅವನನ್ನು ತನ್ನ ವಶದಲ್ಲೇ ಇಟ್ಕೊಂಡ. ನಾನು ಮಾಡಿದ್ದು ಕೊಲೆ, ಅದನ್ನು ಬೇಕು ಅಂತ ಮಾಡಲಿಲ್ಲ. ಆದರೆ ಇದೇ ಸತ್ಯ ಆಕಾಂಕ್ಷ ಅಂತ ಹೇಳಿ ಅವರು ತಮ್ಮ ಜೀವನ ಹೀಗೆ ಬದಲಾಗಿದ್ದನೆಂದು ಕಣ್ಣೀರಿಡ್ತಿದ್ದಾಗಲೇ ಆಕಾಂಕ್ಷ ಮತ್ತು ಚಾರು ಅವರ ಹತ್ರ ಹೋಗಿ ಕುಳಿತುಕೊಂಡ್ರು. ಆಕಾಂಕ್ಷ ಅವರ ಕೈ ಹಿಡಿದು ಕಣ್ಣೀರು ಒರೆಸ್ತಾ, ಹಾಗಾದರೆ ಆ ಜೈಲಿನಲ್ಲಿ ಒಬ್ಬ ವಯಸ್ಸಾದವರು ಇದ್ದಾರಲ್ಲ, ಅವರೇ ರಮಣ್ ಅಪ್ಪನಾ ಅಂದ್ಲು. ಹೌದು, ಅವರನ್ನು ಕೊಲೆ ಮಾಡಿಬಿಟ್ಟಿದ್ದಾರೆ ಅಂತ ತಾನೇ ಹೇಳಿದರು. ಹಾಗಂತ ಅಂದ್ರಿ? ನನ್ನ ಅಪ್ಪ ಅವರನ್ನು ಹೊಡೆದು ಹಾಕಿ ಅವ್ರು ಸತ್ತು ಹೋದರು ಅಂದ್ಕೊಂಡಿದ್ರು. ಆ ಸಮಯದಲ್ಲಿ ನನ್ನ ಅಪ್ಪನನ್ನು ಹೆದರಿಸಿ ಹಿಂಸೆ ಮಾಡ್ತಿದ್ದ ಕಾಶಿರಾಜ ನನ್ನ ಅಪ್ಪನ ಆಸ್ತಿಯನ್ನು ವಶಪಡಿಸ್ಕೊಳ್ಳಲು ಒಂದು ನಾಟಕ ಆಡಿದ್ದ ಅಷ್ಟೆ. ನನ್ನ ಅಪ್ಪನನ್ನು ಹೇಗೆ ತನ್ನ ಕೈಯಲ್ಲಿಟ್ಕೊಂಡು ಬೆಳೆಸ್ಕೊಳ್ಬಹುದು ಅಂತ ಯೋಚಿಸಿದವನು ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿದ್ದ ನನ್ನ ರಾಮ್ನನ್ನು ಕರ್ಕೊಂಡು ಬಂದು ನಮ್ಮ ಮನೆಯ ಹಿಂಭಾಗದಲ್ಲಿ ಕಟ್ ಹಾಕಿ ಅಪ್ಪನಿಗೆ ನೀವು ಹೊಡೆದಿದ್ರಿಂದ ರಾಮ್ ತೀರ್ಕೊಂಡ ಅಂತ ಹೇಳಿದ್ದ. ಅವನನ್ನು ಕೊಂದಿದ್ದು ನೀವೇ ಅಂತ ನಮ್ಮ ಅಪ್ಪ ನಂಬುವಂತೆ ಮಾಡಿ ಇಷ್ಟೆಲ್ಲ ನಾಟಕ ಆಡಿದ್ದಾನೆ. ಚಾರು, ಹಾಗೆ ನೋಡಿದರೆ ಒಂದು ರೀತಿಯಲ್ಲಿ ನಿಮ್ಮ ಅಪ್ಪ ಮಾಡಿದ್ದು ದ್ರೋಹ ತಾನೇ? ಹೌದಮ್ಮ, ಹೆತ್ತವರು ಮಾಡಿದ ಪಾಪ ಮಕ್ಕಳಿಗೆ ಸುತ್ತಕೊಳ್ಳುತ್ತೆ ಅನ್ನೋದು ಸುಮ್ಮನೆನಾ? ನನ್ನ ಅಪ್ಪನಿಂದ ಅದು ನನಗೆ ಬಂದಿದೆ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಪಾಪಕ್ಕೆ ಈಗ ಅದು ನನ್ನ ಮಗನಿಗೆ ಬರ್ತಾ ಇದೆ. ಆದರೆ ನಾಳೆ ನನ್ನ ವಾರಸುದಾರರಾಗಿ ಬರುವ ಅವರಿಗೆ ಇದೆಲ್ಲ ತಾಗಬಾರ್ದು. ಅವರಿಗೆ ಬರದಂತೆ ತಡೆಯಬೇಕು. ನನ್ನ ಅಪ್ಪ ಮಾಡಿದ್ದಕ್ಕೆಲ್ಲ ಸೇರಿಸಿ ನಾನು ಅನುಭವಿಸಿದ್ದೀನಿ ಅಂದರು ಕಣ್ಣೀರಿನಿಂದ. ಆಕಾಂಕ್ಷ, ಚಿಂತೆ ಮಾಡಬೇಡಿ ಅಮ್ಮ, ಅಲ್ಲಿರುವ ಅವರನ್ನು ಹೇಗಾದರೂ ಮಾಡಿ ಹೊರಗೆ ಕರ್ಕೊಂಡು ಬಂದೇ ಬಿಡೋಣ. ಅಷ್ಟೊಂದು ಚಾಣಾಕ್ಷತನದಿಂದ ಇನ್ನು ಮುಂದೆ ರಾಮ್ನನ್ನು ಹೊರಗೆ ತರಲು ಸಾಧ್ಯ ಇಲ್ಲ. ರಮಣ್ ಅದಕ್ಕೆ ಒಪ್ಕೊಳ್ಳೋದು ಇಲ್ಲ. ಅವರೇ ರಮಣ್ ಸರ್ ಅವರ ಅಪ್ಪ ಅಂತ ನಿರೂಪಿಸಿಬಿಟ್ರೆ ಅದು ಸಾಧ್ಯ ಇಲ್ಲಮ್ಮ ಆಕಾಂಕ್ಷ. ಯಾಕೆ ಸಾಧ್ಯ ಇಲ್ಲ? ನನ್ನ ಮಗನ ಪ್ರಾಣಕ್ಕೂ ನನಗೂ ಏನೂ ಆಗಬಾರ್ದು ಅಂತ ನಮ್ಮ ಆಸ್ತಿಯ ಎಲ್ಲ ವಿಲ್ಲುಗಳನ್ನು ನಮ್ಮ ಹೆಸರನ್ನೇ ಬರ್ತಿದ್ದವರು ನನ್ನಪ್ಪ. ಅದಕ್ಕಾಗಿಯೇ ಇನ್ನೂ ನನ್ನನ್ನು ಮತ್ತು ನನ್ನ ಮಗನನ್ನು ಇವತ್ತಿನವರೆಗೂ ಜೀವಂತವಾಗಿ ಬಿಟ್ಟಿದ್ದಾನೆ ಆ ಕಾಶಿರಾಜ. ತುಂಬಾ ಕೆಟ್ಟವನು. ಆಕಾಂಕ್ಷ, ನೀನು ಅಲ್ಲಿಗೆ ಹೇಗೆ, ಆ ಮನೆಗೆ ನೀನು ಹೇಗೆ ಹೋದೆ? ಅವನು ನನ್ನ ಮಗನನ್ನು ಯಾರಿಂದಿಗೂ ಬಾಳಲು ಬಿಡೋದಿಲ್ವಲ್ಲ? ಸಾಧ್ಯ ಆದರೆ ನಿನ್ನ ಪ್ರಾಣ ಕಾಪಾಡಿಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡಮ್ಮ. ನಾನು ರಮಣ್ ಸರ್ ಅವರ ರಕ್ಷಣೆಯಲ್ಲೇ ಇದ್ದೀನಿ ಅಮ್ಮ. ಯಾರಿಂದಲೂ ನನಗೆ ಏನೂ ಮಾಡಲು ಸಾಧ್ಯ ಇಲ್ಲ. ನೀನು ಹೇಗಮ್ಮ ಆ ಮನೆಗೆ ತನಗೂ ರಮಣ್ಗೂ ನಡುವೆ ಶುರುವಾದ ಸಂಬಂಧದ ಬಗ್ಗೆ ಹೇಳಿ ಮುಗಿಸಿ ಹೆತ್ತ ತಾಯಿಯ ಮುಖ ನೋಡಿದಳು. ನನ್ನ ಮಗ ನಿನ್ನನ್ನು ಪ್ರೀತಿಸ್ತಾ ಇದ್ದಾನಾ? ಆದರೆ ನೋ ಮ್ಯಾರೇಜ್, ಮದುವೆ ಮಾತ್ರ ಬೇಡ ಅಂತ ಹೇಳ್ತಿದ್ದಾರೆ. ಚಾರು ಆಕಾಂಕ್ಷಳ ಕೈ ಹಿಡಿದು, ಇದಕ್ಕಾಗಿನಾ ಇಷ್ಟು ದಿನ ನಿನ್ನ ಮುಖ ಸಣ್ಣದು ಮಾಡ್ಕೊಂಡು ಕುಳ್ತಿದ್ದೀಯಾ? ಹಾಗೆಲ್ಲ ಇಲ್ಲ ಅಕ್ಕ. ಅವರು ಇವರ ಬಗ್ಗೆ ಯೋಚಿಸಿ ತುಂಬ ನೊಂದ್ಕೊಂಡಿದ್ದಾರೆ. ಸರಿಯಾಗಿ ನಿದ್ದೆ ಮಾಡ್ತಿಲ್ಲ. ನನ್ನನ್ನು ಪ್ರೀತಿಸುವಂತೆಯೇ ಅವರ ಚಿಕ್ಕಪ್ಪನ ಮಾತಿಗೂ ಗೌರವ ಕೊಡ್ತಾರೆ. ಅವರ ಜೊತೆ ಹೀಗೆ ಬಾಳ್ಬಿಡ್ಲಾ ಅಥವಾ ಬೇಡವಾ ಅಂತ ಪ್ರತಿದಿನ ಯೋಚಿಸ್ತಾ ಇದ್ದೆ. ಆದರೆ ಅವರಲ್ಲದೆ ನನಗೆ ಬೇರೆ ಜೀವನ ಇಲ್ಲ. ಆದರೆ ಈ ರೀತಿ ಒಂದು ನಿಯಮ ಇಲ್ಲದೆ ಜೀವನದಲ್ಲಿ ಹೇಗೆ ಬಾಳೋದು ಅನ್ನೋ ಗೊಂದಲದಲ್ಲೇ ಸುತ್ತುತ್ತಿದ್ದೆ. ಆದರೆ ಈಗ ಅವರನ್ನು ಬಿಟ್ಟು ಹೋಗಲು ನನಗೆ ಭಯ ಆಗ್ತಿದೆ.
ಆ ಕಾಶಿರಾಜ ಅವರನ್ನು ಹಣಕ್ಕಾಗಿ ಬಳಸ್ಕೊಳ್ತಾ ಇದ್ದಾನೆ. ಅಲ್ಲಿ ಜೈಲಿನಲ್ಲಿ ರಾಮ್ ಸರ್ ಇದ್ದಾರೆ. ಅವರನ್ನು ಹೊರಗೆ ತರಲು ಇನ್ಮೇಲೆ ರಮಣ್ ಸರ್ ಜೊತೆಗಿದ್ದು ಎಲ್ಲ ಸತ್ಯವನ್ನು ತಿಳಿಸ್ಬೇಕು. ಅವರ ಮುಖದಲ್ಲಿ ಒಂದು ಸಂತೋಷ ತರಬೇಕು. ಇಷ್ಟೆಲ್ಲ ಮಾಡಬೇಕು ಅಂದರೆ ನಾನು ಅವ್ರ ಜೊತೆಗೆ ಇದ್ರೆ ತಾನೇ ಅಕ್ಕ ಸಾಧ್ಯ. ಪ್ರೀತಿ ಅನ್ನೋದು ಕೇವಲ ಮಾತಲ್ಲ, ನಾವು ಪ್ರೀತಿಸುವವರ ಸುಖ ದುಃಖದಲ್ಲಿ ಭಾಗಿಯಾಗಬೇಕು. ಅಯ್ಯೋ ಆಕಾಂಕ್ಷ, ಆ ಕಾಶಿರಾಜನ್ ಹಾಗೆಲ್ಲ ಸುಮ್ಮನೆ ಬಿಡೋದಿಲ್ಲ ಅಮ್ಮ. ಅದಕ್ಕಾಗಿ ಎಲ್ಲ ಭಯ ಪಡಬಾರ್ದು ಅಮ್ಮ. ನನ್ನನ್ನು ರಮಣ್ ಸರ್ ನೋಡ್ಕೋತಾರೆ. ಅದೇ ಸಮಯದಲ್ಲಿ ಆ ಕೆಟ್ಟ ಕಾಶಿರಾಜ್ ಇರುವ ಜಾಗದಲ್ಲಿ ಅವರನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಒಬ್ಬರನ್ನೇ ಬಿಡಬಾರ್ದು ಅಲ್ವಾ. ಬಾಳೋದು ಅಥವಾ ಸಾಯೋದು ಇನ್ಮೇಲೆ ಅವರಿಗಾಗಿ ಅವರ ಜೊತೆಯೇ ಇರಬೇಕು ಅಂತ ನೀವು ಮಾತನಾಡ್ತಿದ್ದಾಗಲೇ ನಾನು ಹೊಸ ನಿರ್ಧಾರವನ್ನು ಮಾಡಿಬಿಟ್ಟೆ ಅಮ್ಮ. ಗೊಂದಲದಲ್ಲಿದ್ದ ಮನಸ್ಸಿನಲ್ಲಿ ಒಂದು ಸ್ಪಷ್ಟತೆ ಸಿಗಲು ಆಕಾಂಕ್ಷ ತನ್ನ ನಿಜ ಜೀವನಕ್ಕೆ ಸಿದ್ಧಳಾದ್ಲು. ಮನೆಗೆ ಹೊರಟವಳ ಆಲೋಚನೆಯೆಲ್ಲ ಅವನ ಮೇಲೇ ಇತ್ತು. ಎಂದೂ ಇಲ್ಲದ ಪ್ರೀತಿ ಹೊಸದಾಗಿ ಮೂಡಿಬಂದಿತ್ತು. ಸರಿಯೋ ತಪ್ಪೋ ಅವನ ಜೊತೆಯೇ ಜೀವನ. ಈ ಜೀವನವನ್ನು ಅರ್ಥಪೂರ್ಣವಾಗಿ ಬದಲಾಯಿಸಲು ಅವನ ಜನನದ ರಹಸ್ಯ ಅವನಿಗೆ ತಿಳಿಬೇಕು. ಇಂತಹ ಅನೇಕ ನಿರೀಕ್ಷೆಗಳೊಂದಿಗೆ ಮತ್ತೆ ಮನೆಗೆ ಕಾಲಿಟ್ಲು ಆಕಾಂಕ್ಷ. ರಾತ್ರಿ 10 ಗಂಟೆವರೆಗೂ ನೋಡಿದ್ಲು. ಅವನು ಮನೆಗೆ ಬರಲೇ ಇಲ್ಲ. ಫೋನ್ ತಗೊಂಡು ಮೊದಲು 3 ಬಾರಿ ಕರೆಯನ್ನು ಮಾಡಿದ್ಲು. ಮೀಟಿಂಗ್ ಹಾಲ್ನಲ್ಲಿ ಕುಳಿತಿದ್ದ ಅವನು ತನ್ನ ಫೋನ್ನಲ್ಲಿ ಅವಳ ಕರೆಯನ್ನು ನೋಡಿ ಐ ಆಮ್ ಇನ್ ಎ ಮೀಟಿಂಗ್ ಅಂತ ಸಂದೇಶ ಕಳಿಸ್ತಿದ್ದ. ಸಮಯ 12 ಆದರೂ ಅವನು ಬರಲೇ ಇಲ್ಲ. ಮೀಟಿಂಗ್ ಮುಗಿದರೂ ಮನೆಗೆ ಹೋಗಲು ಮನಸ್ಸಿಲ್ಲದೆ ತನ್ನ ಕಚೇರಿಯ ಕೊಠಡಿಯಲ್ಲಿ ಕಣ್ಮುಚ್ಚಿ ಕುರ್ಚಿಯ ಮೇಲೆ ಒರಗಿ ಮಲಗಿದ್ದ. ಅವಳು ಮತ್ತೆ ಕರೆ ಮಾಡಿದ್ಲು. ನೀವು ಊಟ ಮಾಡಿ ಅಂತ ಸಂದೇಶ ಕಳಿಸಿ ಕುಳಿತ ರಮಣ್. ನೀವು ಬನ್ನಿ, ಆಮೇಲೆ ಊಟ ಮಾಡ್ತೀನಿ ಅಂತ ವಾಯ್ಸ್ ಮೆಸೇಜನ್ನು ಕಳಿಸಿದ್ಲು. ಆಕಾಂಕ್ಷ, ಪ್ಲೀಸ್ ನನ್ನ ತೊಂದರೆ ಮಾಡಬೇಡಿ, ಮಾಡ್ತೇನೆ. ಇವಳು ಯಾಕೆ ಇಷ್ಟೊಂದು ಬಾರಿ ಮಾತನಾಡ್ತಿದ್ದಾಳೆ, ಹೀಗೆ ಉತ್ತರ ಕಳಿಸ್ತಿದ್ದಾಳೆ ಅಂತ ನೋಡ್ತಾ ಇದ್ದವನು ಫೋನ್ ಮಾಡ್ದ. ಅವಳು ನಗೆಯೊಂದಿಗೆ ಕರೆಯನ್ನು ಸ್ವೀಕರಿಸಿದ್ಲು. ಹಲೋ ಅಂದ ತಕ್ಷಣ ತುಂಬ ಕೋಪದಿಂದ, ಈಗ ನಿಮ್ಗೇನು ಬೇಕು ಆಕಾಂಕ್ಷ? ನನಗೆ ನೀವೇ ಬೇಕು ಸರ್. ಮಲಗಿದವನು ಎದ್ದು ಕುಳಿತು, ಆಕಾಂಕ್ಷ ಏನು ಆಟ ಇದು? ಐ ಲವ್ ಯು ಸರ್, ಐ ಲವ್ ಯು. ಅವನಿಗೆ ಇದು ಕನಸೋ ನನಸೋ ಅಂತ ತಿಳಿಯಲು ಕೈಗಳನ್ನು ಚಿವುಟ್ಕೊಂಡು ಹೊಡೆದು ನೋಡಿಕೊಂಡ. ನನಸೇ ಆಗಿತ್ತು. ಅವಳು ದಡಬಡನೆ ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನು ಒಪ್ಪಿಸಿದ್ಲು. ಸರ್, ನಿಮಗಾಗಿ ಕಾಯ್ತಿದ್ದೀನಿ ತುಂಬ ಸಮಯದಿಂದ, ಬೇಗ ಬನ್ನಿ ಅಂದವಳು ಕರೆಯನ್ನು ಕಟ್ ಮಾಡಿದ್ಲು. ಏನಾಯ್ತು ಇವಳಿಗೆ ಅಂತ ಯೋಚಿಸ್ತಿದ್ದವನ ಕಾಲ್ಗಳು ಮನೆಯತ್ತ ಧಾವಿಸಿದ್ವು. ನಂತರ ತನ್ನ ಕಾರ್ ತಗೊಂಡು ಮನೆಗೆ ಬಂದ ರಮಣ್. ಈ ಕತೆ ಮುಂದುವರಿಯೋದು. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.